ಇವರ ಅನುಮಾನ ಏನು ಗೊತ್ತಾ, ಮೊಟ್ಟೆ ಹಲವಾರು ಪ್ರತಿಭಟನೆ ಹೇಳಿದೆ, ಮೊಟ್ಟೆಲಿ ಹೊಡಿತಾರೆ, ಮೊಟ್ಟೆ ಇದು ಮಾಡಿ ಮೊಟ್ಟೆ ಏಟ್ ಬಿದ್ದು ತಲೆ ಡ್ಯಾಮೇಜ್ ಆಗಿದೆ. ಆಗತ್ತೆ ಆಗತ್ತೆ, ಯಾಕಾಗಲ್ಲ ಯಾಕಾಗಲ್ಲ ಸ್ವಾಮಿ, ಒಂದು ನಿಮಿಷ. ನೀವು ಎಸಿವಾಗ ಇಲ್ಲ ಎಸಿವಾಗ ರಭಸವಾಗಿ ರೆಗ್ಸಿದ್ರೆ ಡ್ಯಾಮೇಜ್ ಆಗೇ ಆಗತ್ತೆ, ಡ್ಯಾಮೇಜ್ ಆಗೇ ಆಗುತ್ತೆ. ರಭಸವಾಗಿ ಹೊಡೆದ್ರೆ ಆಗತ್ತೆ. ಹೋಲಿ ಬಣ್ಣ ಆಡುವಾಗ ಯಾವಾಗ ನೀವು ಎರಡು ಕೈ ಹಿಡ್ಕೊಂಡು ತಲೆ ಮೇಲೆ ಹಿಡ್ತೀರೋ ಆಗಲ್ಲ. ಜೋರಾಗಿ ಹೊಡೆದ್ರೆ ಯಾವ ಕಲ್ಲಲ್ಲಾದ್ರೂ ಏಟ್ ಬೀಳತ್ತೆ, ಯಾರಿಗಾದ್ರೂ ಆಗುತ್ತೆ. ಮತ್ತೆ ನೀವು ಮಂಜುನಾಥ್ ಅವ್ರನ್ನ ಅವರ ವೃತ್ತಿಯ ಬಗ್ಗೆ ಮಾತಾಡಿದ್ದೀರಾ. ಯಾಕೆ ಸ್ವಾಮಿ, ತಲೆನೂ ಕತ್ತಿ ಎಲ್ಲಿದೆ ಅಂತ ಗೊತ್ತಿಲ್ವಾ ನಿಮಗೆ? ಎರಡೂ ಇಲ್ಲೇ ತಾನೇ ಇದೆ. ಕೈ ಕಾಲು ಹೋಯ್ತು ಅಂತ ಏನಾದರೂ ಹೇಳಿಲ್ವಲ್ಲ. ನಿಮಗೆ ಮಾತಾಡೋದು ಕಲೀರಿ. ಫಸ್ಟ್ ಹೆಣ್ಮಕ್ಳು ಕರ್ಕೊಂಡ್ಬಂದು ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರತಿಭಟನೆ ಮಾಡಕ್ಕೆ ಹೇಳಿ. ಎಸ್, ನೀವೇನ್ರಿ ಮೊಟ್ಟೆ ಎಲ್ಲ ಹೊಡ್ಸೋದು ಸರಿನಾ? ಅದು ಅವ್ರು ಕೊಲೆ ಮಾಡೋದು ಸರಿನಾ? ಯಾರು ಸರ್ ಹೊಡಿತಾರೆ? ಇದು ಉದ್ದೇಶಪೂರ್ವಕವಾಗಿ ಎಪಿಸೋಡ್ ರಿಪೋರ್ಟ್ ಬಂದಿದೆ ಅನ್ನೋ ಒಂದು ಮಾಹಿತಿ ಗೊತ್ತಾಗಿ ಎಪಿಸೋಡ್ ರಿಪೋರ್ಟ್ ಬಂದಿದೆ ಅನ್ನೋ ಒಂದು ಉದ್ದೇಶ ಜನರಿಗೆ ತಪ್ಪು ತಿಳುವಳಿಕೆ ಕೊಲೆ ಪ್ರಯತ್ನ ಮಾಡೋದು ಸರಿನಾ? ಕೋರ್ಟ್ ಇದೆ. ಯಾರು ಕೊಲೆಗಡಕರಲ್ಲ, ನಮ್ಮ ಪಕ್ಷದವ್ರು ಯಾರು ಕೊಲೆಗಡಕರಲ್ಲ. ನಾವ್ ಯಾರು ಮೊಟ್ಟೆ ಹೊಡೆದಾರೆ? ವೇಲು ನಾಯಕರು ಯಾರು ಹೊಡಿಯಕ್ಕೆ ಹೋಗ್ತಾರೆ? ಅಲ್ಲಿ ಯಾರು ಅವರೇ ಉತ್ಪತ್ತಿ ಮಾಡ್ಕೊಂಡು ಹೊಡ್ಕೊಂಡಿದ್ದಾರೆ. ಮೊಟ್ಟೆ ಹೊಡೆದು ಡ್ಯಾಮೇಜ್ ಆಗಿದೆ ಅವ್ರ ತಲೆ. ಸೊ ಅವರು ಮೊಟ್ಟೆನ ಸ್ವಾಮಿ ಆಶೆಟು ಅಂತ ಹೇಳಿದ್ರು, ಆಮೇಲೆ ಮೊಟ್ಟೆ ಅಂತ ಹೇಳ್ತಾವ್ರೆ. ಇದ್ಯಾವ ನ್ಯಾಯ? ಮೊಟ್ಟೆ ಅಂತ ಹೇಳಿ ಆಶೆಟು ಅಂತ ಹೇಳ್ತಾವ್ರೆ. ಮೊಟ್ಟೆ ಹೊಡೆದಿದ್ದಕ್ಕೆ MRI ಮಾಡ್ಬೇಕಂತೆ ಡಾಕ್ಟ್ರು ಹೇಳ್ತಿರೋ ಹೇಳಿಕೆ ಭಯ ಆಗ್ತಿದೆ. ನಮ್ಮ ಹತ್ರ ಅವ್ರು ಮಾತಾಡ್ತಿರೋದು ನೋಡ್ತಿದ್ರೆ ಭಯ ಆಗ್ತಿದೆ. ಮೊಟ್ಟೆ ಹೊಡೆದಿದ್ದಕ್ಕೆ MRI ಮಾಡ್ತಾರೇನ್ರಿ? ಏನ್ ತಲೆ ಕಟ್ಟಿದ್ಯಾ? ಈ ಲೆವೆಲ್ ಡ್ರಾಮಾ ಆಡ್ತಾರೆ ಯಾರು? ಈಗ ಒಂದು ನಿಮಿಷ ಇರಿ. ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬ ಬರ್ತಾ ಇದೆಯಪ್ಪ. ಹಂಗಾರೆ ಮೊಟ್ಟೆ ಹೊಡಿಯೋದನ್ನ ನಿಷೇಧ ಮಾಡ್ಬಿಡ್ತೀರಾ? ನಾವು ಸ್ಕೂಲಿಂದ ತಲೆಗೆ ಮೊಟ್ಟೆ ಹೊಡಿಸ್ಕೊಂಡೇ ಬಂದಿರೋದು ಹೋಳಿ ಹಬ್ಬಕ್ಕೆ. ಯಾರಿಗೂ MRI ಮಾಡಿಸಿಲ್ಲ, ಯಾರಿಗೂ ಏನೂ ಮಾಡಿಸಿಲ್ಲ. ಮುನಿರತ್ನ ಮೊಟ್ಟೆ ಬೀಳೋದಕ್ಕೆ 3 ಸೆಕೆಂಡ್ ಮುಂಚೆ ಹೇಳ್ತಾರೆ ಆಸಿಡ್ ಅಟ್ಯಾಕ್ ಅಂತ. ಇದು ಮುನಿರತ್ನ ಮಾಡಿರೋ ಅಂತ ಅಟ್ಯಾಕ್ ಅಷ್ಟೇ. ಮುನಿರತ್ನ ಸ್ವಯಂ ಅವರೇ ಹೇಳಿದ್ರು, ನಾನು 1 ವಾರ ಮುಂಚೆನೆ ದೂರನ್ನ ಕೊಟ್ಟಿದ್ದೀನಿ. ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಮುನಿರತ್ನ ಆರೋಪಿ, ಅಪರಾಧಿ ಅಲ್ಲ. ಹಾಗಂತ ಶಿಕ್ಷೆ ಕೊಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಯಾವ ಪವರ್ ಇಲ್ಲ. ನಾವೆಲ್ಲ ಮೊಟ್ಟೆ ಹಚ್ತಿದ್ದು ಮುನಿರತ್ನ ಕಡೆಯವ್ರೆ. ಮುನಿರತ್ನ ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳ್ತಾರೆ, FSLL ಪ್ರೂವ್ ಬಿಡ್ಲಿ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಜಾತಿ ನಿಂದನೆ ಮಾಡೇ ಇಲ್ಲ ಅಂತ. ಇಬ್ರು ದಲಿತರಿಗೂ ಬೈದಿದ್ರೆ, ಒಕ್ಕಲಿಗರಿಗೂ ಬೈದಿದ್ರೆ, ಎಲ್ಲ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಇವತ್ತು JDS ನಲ್ಲೂ ಕೂಡ ಹೆಣ್ಮಕ್ಳಿಗೆ ಒಬ್ಬ ಮೊಮ್ಮಗನಿಂದ. ನಿಮ್ಮ ಸಮುದಾಯ ಸ್ವಾಮೀಜಿ ಎಲ್ಲಿ ವಾಯ್ಸ್ ಬರ್ತಾ ಇಲ್ಲ? ನಿಮ್ಮ ಸಮುದಾಯದ ಸ್ವಾಮೀಜಿ ಯಾಕೆ ವಾಯ್ಸ್ ಬರ್ತಿಲ್ಲ? ಅವತ್ತು ಹೇಳಿದ್ರು ರಾಜೀನಾಮೆ ಕೊಡಬೇಕು, ಅವ್ರಿಗೆ ಕ್ರಮ ಆಗಬೇಕು. ನಿಮ್ಮ ಸಮುದಾಯ ಸ್ವಾಮಿ ಸೈಲೆಂಟ್ ಆದ್ರು. ನಮ್ಮ ಸಮುದಾಯ ಸ್ವಾಮಿ ಅವತ್ತು ಹೇಳಿದ್ರು, ಇಂಥವ್ರ ಜೊತೆ ನಾವು ಮಾತಾಡೋಕ್ಕಾಗಲ್ಲ. ಆಗ್ಲೇ ಇಂಥವ್ರು ಮಾಡಿರೋಂಥ ತಪ್ಪಿನ ಬಗ್ಗೆ ಅವ್ರು ಟೀಕೆಯನ್ನ ಮಾಡಿದ್ದಾರೆ, ಖಂಡನೆಯನ್ನ ಮಾಡಿದ್ದಾರೆ. JDS ನಲ್ಲಿ ಸೂರಜ್ ರೇವಣ್ಣನ ಹತ್ರ ಗಂಡಸರು ಸೇಫ್ ಇಲ್ಲ, ಪ್ರಜ್ವಲ್ ರೇವಣ್ಣನ ಹತ್ರ ಹೆಣ್ಮಕ್ಳು ಸೇಫ್ ಇಲ್ಲ. ಇವರಲ್ಲಿ ಅರವಿಂದ್ ಲಿಂಬಾವಳಿ ಹತ್ರ ಗಂಡಸರು ಸೇಫ್ ಇಲ್ಲ, ಯತ್ನಾಳ್ ಹತ್ರ ಗಂಡಸರು ಸೇಫ್ ಇಲ್ಲ, ಯಡಿಯೂರಪ್ಪನ ಹತ್ರ ಸಣ್ಣ ಮಕ್ಕಳು ಸೇಫ್ ಇಲ್ಲ, ರಮೇಶ್ ಜಾರಕಿಹೊಳಿ ಹತ್ರ ಯಾವ ಹೆಣ್ಮಕ್ಳು ಸೇಫ್ ಇಲ್ಲ. ಇವತ್ತು ಸಂಪೂರ್ಣವಾದಂಥ ಒಂದು ಸರ್, ಅವರು ಆರೋಪಿ, ಅದು ಕೋರ್ಟ್ ಶಿಕ್ಷೆ ಕೊಡುವಂತ. ಅವ್ರು ತಪ್ಪು ಮಾಡಿದ್ರೆ ನೀವು ಯಾಕೆ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ದೀರಾ? ನಿಮ್ಮ ಏನು ಅಷ್ಟು ಇಂಟ್ರೆಸ್ಟ್ ಕುಸುಮ ಅವ್ರನ್ನ ಮುನ್ನೆಲೆ ತರಲಿಕ್ಕೆ? ಯಾಕೆ ಅಷ್ಟು ಇಂಟ್ರೆಸ್ಟ್? ಸರ್, ನಾವು ಯಾವತ್ತು ಜನಪರವಾಗಿ ಇರ್ತಕ್ಕಂಥವ್ರು, ಯಾವತ್ತು ಜನರನ್ನ ವಿರೋಧ ಮಾಡ್ಕೊಂಡು ಇರ್ತಕ್ಕಂಥವ್ರಲ್ಲ. ಆಮೇಲೆ ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಮೊಟ್ಟೆ ಹೊಡೆದಿದ್ದ ಏಟಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗೋದು ಎಷ್ಟು ಕಷ್ಟ ಇದೆ. ಅದರಲ್ಲೂ ಸ್ಪೆಷಲ್ ICUನ ಬ್ಲಾಕ್ ಮಾಡಿಸಿದ್ದಾರೆ. ಇದು ಅಪರಾಧ ಅಲ್ವಾ? ನಿಮ್ದೇ ಅಲ್ರಿ ಸರ್ಕಾರ? ಹೌದು ಸಮಯ, ಅದನ್ನೇ ಹೇಳ್ತಾರೆ. ನಿಮ್ಮ ನಾಯಕ ಯಾರು? ದಿನೇಶ್ ಗುಂಡೂರಾವ್ ಮಂತ್ರಿ. ಹೌದ್ರಿ, ಅವ್ರನ್ನೇ ಹೇಳ್ತಾ ಇರೋದು. ಬಲವಂತವಾಗಿ ನೀವು ಇದ್ಕೊಂಡು ಹಾಸ್ಪಿಟ್ಲಲ್ಲಿ ನೀವು ನನಗೆ ಅಡ್ಮಿಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಬೆಂಬಲಿಗರು ಇಟ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಿರಲ್ಲ, ನ್ಯಾಯನ ಇದು? ಹೇಳಿ, ನೀವು ಹೇಳಿ. ನೀವು ಮೊಟ್ಟೆ ಹೊಡೆಯೋದು ನ್ಯಾಯನೇನ್ರಿ? ಸರ್, ಮೊಟ್ಟೆ ಹೊಡೆದಿರೋದು ನಾವಾಗಿದ್ರೆ ಪ್ರೂವ್ ಮಾಡಿ ಸರ್. ಮೆಡಿಕಲ್ ರಿಪೋರ್ಟ್ ತೋರಿಸಿ, FIR ರಿಪೋರ್ಟ್ ತೋರಿಸಿ. ಆಸಿಡ್ ಹಾಕೋ ಪ್ರಯತ್ನ ಮಾಡೋದು ನಿಜನಾ? ಅಲ್ಲವೇ ಅಲ್ಲ, ಸುಳ್ಳಿದು. ಅವರ ಕೊಲೆ ಮಾಡ್ತಾರೆ ನಿಜನಾ? ಅವರ ಪ್ರೇರಿತ ನಾಟಕ ಇದು. ಮುನಿರತ್ನ ಪ್ರೇರಿತ ನಾಟಕ ಇದು. ಇದು ಯಾವುದಲ್ಲ ಪ್ರೀ ಪ್ಲಾನ್ಡ್. ಆರೋಪಿತರು ಬೇರೆ, ಅಪರಾಧಿ ಬೇರೆ. ನಾವು ಆರೋಪಿತರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆದರೆ ಆರೋಪಿತರಾದ ತಕ್ಷಣ ಅವರು ಈ ದೇಶದ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅವರು ಅಪರಾಧಿ ಹೌದಾ ಅಲ್ಲ ಅಂತೇಳಿ. ಹಾಗಂತ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು. CT ರವಿಯವರ ವಿಚಾರಲ್ಲೂ ಕೂಡ ಅವರ ಮೇಲೆ ಆರೋಪ ಬಂತು. ಹಾಗಂತ ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ ಸರಿನಾ? ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ ಬಗ್ಗೆ ಅದು ಆಮೇಲೆ ಮಾತಾಡೋಣ. ಫಸ್ಟ್ ಅವ್ರು ಮಾತಾಡಿದ್ದ ತಪ್ಪಲ್ವಾ? ಒಂದು ಹೆಣ್ಣು ಮಗಳಿಗೆ ಅವರು, ನಾನು ಹೇಳ್ತಾ ಇದ್ದೀನಿ, ಸರಿ ಈ ಪೊಲೀಸ್ ಇಲಾಖೆ ಸರ್ಕಾರದ ಇಶಾರೆ ಅಂತ ನಡೆದುಕೊಂಡು ಸರಿನಾ? ಈಗ ಬೆಳಗಾವಿಲಿ ಎಲ್ಲೋ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಇಡಕ್ಕೆ ಜಾಗ ಇರಲಿಲ್ವಾ?
3 ಜಿಲ್ಲೆ ಸುತ್ತಿಸ್ಬೇಕಿತ್ತಾ? 398 ಕಿಲೋಮೀಟರ್ ಸುತ್ತಿಸ್ಬೇಕಿತ್ತಾ? ಇದು ಬೇಕಿತ್ತಾ? ಇದು ಬೇಕಿರಲಿಲ್ಲ. ಆದರೆ ಅವರು ಮಾತಾಡಿದ ರೀತಿಗೆ ಅಲ್ಲಿ ಒಳಗಡೆ ಏನೇನಾಗಿದೆಯೋ ಅದು ಅವ್ರುಗಳಿಗೆ ಗೊತ್ತಿರುತ್ತೆ. ಆದರೆ ಅವರು ಮಾತಾಡಿದ್ದು ತಪ್ಪು. ಒಂದು ಹೆಣ್ಮಕ್ಳಿಗೆ ಮಾತಾಡಿದ ಅಪರಾಧ ಅಂದಮೇಲೆ ಅವರನ್ನ ಆ ರೀತಿ ಶಿಕ್ಷೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇಲಾಖೆ ತಪ್ಪು ಮಾಡಿದೆ ಅಂತ ನಾನು ಹೇಳ್ತೀನಿ. ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಅಕ್ಕ ತಂಗಿಯರ ಜೊತೆ ಬೆಳೆದು ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡೋ ಅಂಥ ಒಬ್ಬ ವ್ಯಕ್ತಿ ಯಾರು ಹೆಣ್ಮಕ್ಳ ಬಗ್ಗೆ ಈ ಥರ ಕೀಳಾಗಿ ಮಾತಾಡಿದ್ದಾರೆ ಅಂದರೆ ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಇದನ್ನು ಮುಂದಿನ ಇದರಲ್ಲಿ ಅವ್ರಿಗೆ ಏನು ಕಾನೂನು ಕ್ರಮ ತಗೋತಾರೋ ಅದು ಶಿಕ್ಷೆ ಅವ್ರಿಗಾಗಲಿ ಅಂತ ನಾವು ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಎಸ್ ಮೇಡಮ್, ನೀವು ರವಿ ಅವರ ವಿಚಾರ ಬಂದರೆ ಈ ಹಿಂದೆನೂ ಕೂಡ ಅವ್ರನ್ನ ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಸಿಟಿ ರವಿ ಅಂತ ಹೇಳಿ ಒಂದು ಕ್ಯಾಂಪೇನನ್ನು ಮಾಡಿದ್ರು. ಯಾಕೆ ಮಾಡ್ತಾರೆ? ಅವರ ಒಂದು ಸಮುದಾಯದವರೇ, ಅವರ ಒಂದು ಪಕ್ಷದವ್ರನ್ನೇ ಅವ್ರನ್ನ ಬಾಯ್ಕಾಟ್ ಮಾಡಿದಂಥವ್ರು. ಅವ್ರಿಗೇನು ಡ್ರಾಮಾ ಏನು ಹೊಸದಲ್ಲ. ಅವ್ರ ತಲೆ ಮೇಲಿಂದ ರಕ್ತ ಬಂತೋ ಸಾಸ್ ಬಂತೋ ಅದು ಎರಡನೇ ವಿಚಾರ. ಹಾಗಾದ್ರೆ ಪೊಲೀಸರು ನಡೆದುಕೊಂಡ ರೀತಿ ಸರಿ ಅಂತ ಒಪ್ತೀರಾ? ಪೊಲೀಸರು ನಡೆದುಕೊಂಡ ರೀತಿ ಸರಿ ಅಂತ ಒಪ್ಕೊಂತೀರಾ? ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾನೂನು ವ್ಯವಸ್ಥೆಯಲ್ಲಿ ನಾನು ಹೇಳ್ತೇನೆ, ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಯಾರು ಮಿನಿಸ್ಟರ್ ಅವ್ರಿಗೆ ಕಾಲ್ ಮಾಡ್ತಿದ್ರು? ಯಾವ ವ್ಯಕ್ತಿ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು? 398 ಕಿಲೋಮೀಟರ್ ಸುತ್ತಿಸೋ ಅಗತ್ಯತೆ ಇತ್ತಾ? ನೋಡಿ, ಅವ್ರು 398 ಕಿಲೋಮೀಟರ್ ಸುತ್ತಿದ್ರು ಅಥವಾ 400 ಕಿಲೋಮೀಟರ್ ಸುತ್ತಿಸಿದ್ರು, ಅದೆಲ್ಲ ಪ್ರಶ್ನೆ. ಈಗ ಮುನಿರತ್ನ ಅವ್ರು ತಗೊಳ್ಳೋಣ. ಅವರು ಸೀದಾ ಮೊಟ್ಟೆ ಹೊಡೆದ ಮೇಲೆ ಅಂತ ಅನ್ಕೊಳ್ಳಿ, ಅವ್ರು KC ಜನರಲ್ಗೆ ಹೋದ್ರು. ಯಾರಾದ್ರೂ ಗೈನಿಕ್ ವಾರ್ಡ್ ಮುಂದೆಗಡೆ ನಿಂತ್ಕೊಂಡು ಮಾಡ್ತಾರೆ ಅಂದ್ರೆ ಒಂದು ಕಾಮನ್ ಸೆನ್ಸ್ ಬೇಡವಾ ನಾಟಕ ಆಡೋದಿಕ್ಕೂ? ಒಂದು KCG ಆಸ್ಪತ್ರೆಯಲ್ಲಿ ಇಲ್ಲಿ ನಾನೇನು ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ BJP ಹ್ಯಾಂಡ್ ಇನ್ ಗ್ಲೌ ಅಂತೀನಿ. ಯಾಕೆ ಅಂತ ಕೇಳಿ ನನ್ನ ಅಲ್ಲಿನ KC ಜನರಲ್ ಆರೋಗ್ಯ ಮಂತ್ರಿಗಳು ಯಾರು? ನಿಮಗೆ ಈಗ ಬಹಳ ಅದ್ಭುತವಾಗಿ ಒಬ್ರು ಕಾಂಗ್ರೆಸ್ ಒಬ್ರು ಹೇಳಿದ್ರು, ನೀವು ಅಷ್ಟರಲ್ಲಿ ನಿಮಗೆ ಸ್ಪೆಷಲ್ ಆಗಿ ನಿಮ್ಗೆ ಎಲ್ಲ ಅರೇಂಜ್ ಆಗ್ಬಿಡುತ್ತೆ ಅಂತ. ಹೋಗ ಆರೋಗ್ಯ ಮಂತ್ರಿಗಳನ್ನ ಕೇಳಿ. ನಾನಿವಾಗ ಹೊಸದಾಗಿ ಹೇಳ್ತಾ ಇದ್ದೀನಿ, ಕೇಳಿ ಅವ್ರನ್ನ. ಹೆಂಗ್ ನಿಮಗೆ ಸಿಕ್ತು ಕೇಳಿ. ನಿಮ್ಮ ಇಲಾಖೆ ಬಟಾಬಯಲು ಮಾಡ್ತಿದ್ದಾರೆ ನಿಮ್ಮ ಸರ್ಕಾರದ. ಮೊಟ್ಟೆ ಇವೆಲ್ಲ ಪ್ರಶ್ನೆ ಅಲ್ಲ. ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಈ ಹಿಂದೆ ಕೂಡ ನಾವು JDS ಅವರ ಒಂದು ಹಾಸನ್ ಪ್ರಕರಣದಲ್ಲಿ ಮಹಿಳಾ ಆಯೋಗಕ್ಕೆ ವಿಶೇಷವಾಗಿ ಕಂಪ್ಲೇಂಟ್ ಕೊಟ್ಟು ಹೋರಾಟವನ್ನ ಮಾಡಿದ್ವಿ. ಅದೇ ರೀತಿ ಕಾಂಗ್ರೆಸ್ಸಿನ ನಾಯಕರೊಬ್ಬರು ಮಹಿಳೆಯನ್ನ ತಿಳಿಸಿದಾಗ ನಾವು ಅದನ್ನೂ ಸಹ ಧ್ವನಿ ಎತ್ತಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಹಾಗೆ BJP ಹೆಚ್ಚಿನ ಪ್ರಕರಣಗಳು ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಾನೂನನ್ನ ಕೈಗೆತ್ಕೊಳ್ಳೋ ಸರಿನಾ? ಈಗ ನೀವು ಆರೋಪಿ, ಅಪರಾಧಿ ಅಲ್ಲ, ಕೋರ್ಟ್ ಡಿಸೈಡ್ ಮಾಡಬೇಕು. ಹಾಗಂತ ನಿಮ್ಮ ಮೇಲೆ ಪೊಲೀಸ್ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಸರಿನಾ? ಸರ್, ಕರ್ನಾಟಕ ಶಾಂತಿಪ್ರಿಯ ದೇಶ. ಸದನದಲ್ಲಿ ಖಂಡಿತವಾಗ್ಲೂ ಈ ಥರ ಒಂದು ಘಟನೆಗಳು ನಡೀಲೇಬಾರ್ದು. ಸದನದಲ್ಲಿ ಯಾವುದೇ ರೀತಿ ವೈಯಕ್ತಿಕವಾದಂಥದ್ದು ಮಾತಾಡಬಾರ್ದು. ಸರ್, ಸದನದಲ್ಲಿರೋರು ಯಾರು? CID ತನಿಖೆಗೆ ವಹಿಸಿದ್ದಾರೆ, ಜನಪ್ರತಿನಿಧಿಗಳು. CID ತನಿಖೆಗೆ ವಹಿಸಿದ್ದಾರೆ. ಪೊಲೀಸರು ಡಿಸೈಡ್ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಹಾಗಂತ ಪೊಲೀಸ್ ಇಲಾಖೆ ತೆಗೆದುಕೊಂಡ ನಿರ್ಧಾರಗಳು, ಪೊಲೀಸ್ ಇಲಾಖೆಯಿಂದ ಯಾವುದು ಆ ಕಾರಣದ ಕೈ ಇತ್ತು, ಅವರನ್ನು ಅಪರಾಧಿ ಥರ ನೋಡಿದ್ದು ಸರಿನಾ? ಇದಕ್ಕೊಂದು ಆನ್ಸರ್ ಮಾಡಬೇಕಲ್ವ ನೀವು? ಸರ್, ಖಂಡಿತವಾಗ್ಲೂ ಇದು ತಪ್ಪು. ನಾನು ಹೇಳ್ತಾ ಇದ್ದೀನಲ್ಲ, ಕರ್ನಾಟಕದ ಜನತೆ ಮುಂದೆ ಎಲ್ಲರೂ ಕ್ಷಮೆ ಕೇಳಲೇಬೇಕಾಗ್ತದೆ. ಯಾಕಂದ್ರೆ ಸದನದ ಗೌರವನ ಇವರು ಇಡೀ ದೇಶದಲ್ಲಿ ಹರಾಜಾಕಿದ್ದಾರೆ. ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಅವರು ಇರ್ಬೋದು. ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಜನರ ಸಮಸ್ಯೆ ಬಗ್ಗೆ ಮಾತಾಡೋ ಬದಲು ವೈಯಕ್ತಿಕವಾಗಿ ವಿಚಾರಗಳನ್ನು ತಗೊಂಡು ಸದನದ ಗೌರವವನ್ನು ಸಹ ಮಂಡಪಾಲ್ ಮಾಡಿ ಇಡೀ ದೇಶ ನಮ್ಮ ಕರ್ನಾಟಕವನ್ನ ಕೆಳಮಟ್ಟದಲ್ಲಿ ನೋಡೋ ಥರ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರು ಆರೋಪಿನ ಅಪರಾಧಿ ಥರ ಟ್ರೀಟ್ ಮಾಡೋದು ಸರಿನಾ? ಅಂದರೆ ಪೊಲೀಸ್ ಇಲಾಖೆ ಇವ್ರು ಹೇಳ್ದಂಗೆ ಕೇಳ್ತಿದೆಯಾ? ಹೌದು ಸರ್, ಖಂಡಿತ ಕೇಳ್ತಿದೆ. ಒಂದು ನಿಮಿಷ, ನಿಜಾಂಶ ಗೊತ್ತಿಲ್ದಂಗೆ ಯಾರ ಬಗ್ಗೆನೂ ಆರೋಪ ಮಾಡೋದು ತಪ್ಪಲ್ವಾ? ನಿಜಾಂಶ ಗೊತ್ತಿರೋದಕ್ಕೆ ಅವ್ರು ಮಾತಾಡಬೇಕಲ್ವಾ? ಸರ್, ಒಂದು ನಿಮಿಷ. ಇವರು ಹೇಳ್ತಾ ಇದ್ರು ಆರೋಪಿ, ಅಪರಾಧಿ, ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು. ನೀವು ಹೋಳಿ ಹಬ್ಬ ಅಂತ ಹೇಳಿದ್ರಿ ಅಲ್ವಾ? ಪೊಲೀಸ್ ಕಸ್ಟಡಿಯಲ್ಲಿರೋರ್ನ ಯಾವ ಕಾನೂನು ಹೇಳಿದೆ ಒಬ್ಳು ಹೋಳಿ ಆಚರಿಸುವಂತ? ಅವ್ರೇನಿದೆ ಮಾತು ಬೇಕಾಗಿಲ್ಲ, ಅಲ್ಲಿ ಅದು ನೋಡ್ಕೊಳ್ಳುತ್ತೆ, ಕಾನೂನು ನೋಡ್ಕೊಳ್ಳುತ್ತೆ, ಕಾನೂನು ನೋಡ್ಕೊಳ್ಳುತ್ತೆ. ಮತ್ತೆ ಎಂತ ಮಾತಾಡ್ತೀಯಾ ನೀನು? ಇಲ್ಲೇ ಗೊತ್ತಾಗ್ತಾ ಇದೆ ನೀವು ಅಲ್ಲಿ ಪೊಲೀಸ್ ಕಸ್ಟಡಿ ಅನ್ನೋದಕ್ಕೆ, ಕಾನೂನು ಅನ್ನೋದಕ್ಕೆ. ಸಮಾಧಾನ ಪ್ಲೀಸ್, ಸಮಾಧಾನ ಅಕ್ಕ. ಕಾನೂನು ಅನ್ನೋದು ಎಷ್ಟೋ ವರ್ಷಾನ್ಗಟ್ಲೆ ಎಷ್ಟೋ ಸಬ್ಜೆಕ್ಟ್ಗಳು ಓದಿ ಬರ್ದಿರೋಂತಹದ್ದು. ಅದಕ್ಕೆ ನೀವು ಅವಮಾನ ಮಾಡ್ತಾ ಇರೋದು. ಒಂದು ನಿಮಿಷ ಪ್ಲೀಸ್, ಸೈಲೆಂಟ್ ಪಾಪ, ಒಂದು ನಿಮಿಷ ಪ್ಲೀಸ್.
ಮಾತಾಡಿದ್ದಕ್ಕೆ ಇದು ಸರಿನಾ ತಪ್ಪಾ ಅಂತ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಕಣ್ಮುಂದೆನೇ ಹೆಣ್ಮಕ್ಳು ಕೈ ತೋರಿಸಿ ಮಾತಾಡಿ ಇವ್ರಿಗೆ ಯಾವ ನೈತಿಕತೆ ಇದೆ ಸರ್? ಇವ್ರಿಗೆ ಯಾವ ನೈತಿಕತೆ? ಯಾರು ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ತಪ್ಪೇ ಅಲ್ವಾ ಸರ್? ಮಾತಾಡುವ ಗೌರವ ಕೊಡ್ಲಿ. ಅಲ್ಲಲ್ಲ, ನೀವು ಹೆಣ್ಮಕ್ಳು ಕೈ ತೋರಿಸಿ ಮಾತಾಡೋರು ಏನ್ ನೈತಿಕತೆ ಇದೆ ನಿಮ್ಗೆ? ಮತ್ತೆ ಅವರು ಸಿಡಿ ಸಿಡಿ ನೋಡ್ತಾ ಇದ್ರು, ಅವರು ಸಿಡಿ ಅವರು ರೆಡಿ ಮಾಡಿದ್ರು, ಅವರೇ ಬಿಟ್ಟರ್ ಅಂತಾರೆ. ಅವರೇ ರೆಡಿ ಮಾಡಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಅವರಿಗೆ ಸಿಡಿ ಮಾಡಿದ್ರೆ ಎತ್ತಿದ ಕೈ, ಎಲ್ಲಿತ್ತಿದ ಕೈ. ನಾವು ಸಿಡಿ ಮಾಡಕ್ ಹೋದ್ರೆ ದಿನ 100 ಜನ ಸಿಕ್ಬಿಡ್ತಾರೆ. ಇದೇ ಕೆಲಸನ ಸರ್ಕಾರದಲ್ಲಿ ಎಷ್ಟು ಮಿನಿಸ್ಟರ್ ಇದ್ದಾರೆ, ಏನ್ ಕೆಲಸ ಮಾಡ್ತಾರ ಅಂತ ಹೇಳಿ ಅವರೆಲ್ಲ ಡೈವರ್ಟ್ ಮಾಡ್ತಾವ್ರೆ. ಇಲ್ಲೇನು ಅಭಿವೃದ್ಧಿ ನಡೀತಾ ಇಲ್ಲ. ಏನೋ ಒಬ್ಬ ಮಿನಿಸ್ಟರ್ ಏನ್ ಮಾಡ್ತಾವ್ರೆ, ಕೆಲ್ಸಗಳು ಮಾಡ್ತಾವ್ರೆ, ಲೂಟಿ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ಇದ್ಯಾವುದೋ ಸಿಟಿ ರವಿ ಎತ್ಕೊಂಡು ಬಂದ್ಬಿಟ್ಟವ್ರೆ ವಿಧಾನಸೌಧದಲ್ಲಿ ಮಾಡ್ತಾ ಇದ್ರು ಅಂತ. ಅದು ನ್ಯಾಯನ? ಅದು ಅವರು ಸಿಡಿ ರವಿ ಮಾಡಿರೋದು ಕಲ್ಲು ಹೊಡೆದಿರೋ ರಕ್ತ ಬರ್ತೈತಾ? ಡಾಕ್ಟರ್ ಮಂಜುನಾಥ್ ಅದು ಪ್ರೂವ್ ಮಾಡವ್ರೆ. ಒಂದು ಹೆಣ್ಮಕ್ಳು ಜೊತೆಲಿ ಬರ್ತಾ ಇದ್ದಾರಾ? ಒಳ್ಳೆ ಹೆಣ್ಮಕ್ಳು ಬರ್ತಾ ಇದ್ದಾರಾ? ನಮ್ಮಲ್ಲಿ ನೋಡಿ ಹೆಂಗಿದ್ದಾರೆ, ದಳದಲ್ಲಿ ಹೆಂಗಿದ್ದಾರೆ ನೋಡಿ. ಇವಾಗ CT ರವಿನ ಅಲ್ಲಿ ಇಲ್ಲಿ ಸುತ್ತಾಡಿಸಿದ್ರು, ಅದೊಂದು ಆಯ್ತಾ? ಇವರು ಅದನ್ನ ಕೇಳ್ತೀನಿ ನಾನು ಅಲ್ವಾ? ಇವಾಗ ಮೊಟ್ಟೆಲ್ಲಿ ಹೊಡೆದ್ರೋ ಕಲ್ಲಲ್ಲಿ ಹೊಡೆದ್ರೋ ಗೊತ್ತಿಲ್ಲ, ಏಟ್ ಆಗಬಾರ್ದ್ರೆ ಏಟ್ ಆಗಲ್ವಾ? ದೂರದಿಂದ ಒಂದು 10 ಅಡಿಯಿಂದ ಹೊಡೆದ್ರೆ ಏಟ್ ಆಗಲ್ವಾ? ಆಮೇಲೆ ಮೇಯ್ನ್ ಏನು ಗೊತ್ತಾ, ಮಾತಾಡ್ಬೇಕಾದ್ರೆ ಯಾರನ್ನೊಬ್ರು ಅವ್ರ ಅಭಿಪ್ರಾಯ ತಿಳ್ಸೋಕ್ಕೆ ಬಿಡಕ್ಕೆ ಹೇಳ್ರಿ. ಓ ಅಂತ ಇದ್ರೆ ಯಾರು ಮಾತಾಡೋದು ಯಾರಿಗೂ ಗೊತ್ತಾಗಲ್ಲ. ಇವತ್ತು ಏನು ಹೆಣ್ಮಕ್ಳನ್ನ ಬಾಯಿಗೆ ಬಂದಾಗ ಇವ್ರು ಮಾತಾಡ್ತಾ ಇಲ್ವಾ? ಮೀಡಿಯಾ ಮುಂದೆನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ದೂರ ಬೇಡ, ಕಾಂಗ್ರೆಸ್ ಅವರು ಹೆಣ್ಮಕ್ಳನ್ನ ಡೈರೆಕ್ಟಾಗಿ ಮೀಡಿಯಾ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಅಲ್ವಾ? ದೂರ ಬೇಡ, ಇಲ್ಲೇ ಸರ್, ಕಾನೂನನ್ನು ಈ ದೇಶದ ಒಂದು ಸುವ್ಯವಸ್ಥೆ ಕಾಪಾಡುವ ರಕ್ಷಕರು ಅಂತ ಹೇಳ್ತಾರೆ. ಅವರು ಏನಪ್ಪ ಮುನಿರತ್ನ ಸರ್ ಅವರು ತಪ್ಪೇ ಮಾಡಿದಾರೋ ಸರಿನೇ ಮಾಡಿದಾರೋ ಗೊತ್ತಿಲ್ಲ. ಅವರು ಗೊಂದಲದಲ್ಲಿರೋದು, ನೋವಲ್ಲಿರೋದು ನಿಜ. ಅವರು ಪೊಲೀಸ್ ಕಸ್ಟಡಿಯಲ್ಲಿರೋದು ನಿಜ. ಅವರಿಗೆ ಒಂದು ಕಲ್ಲೇಟು ಬಿದ್ರೂ ನನ್ನ ಮರ್ಡರ್ ಟು ಅಟೆಂಪ್ಟ್ ಮಾಡ್ತಾರೇನೋ ಅನ್ನೋ ಒಂದು ಭಯ, ಆತಂಕದಲ್ಲಿ ಅವ್ರು ಇರ್ತಾರೆ. ನಾವಿವಾಗ ಅವ್ರ ಕಸ್ಟಡಿ, ಇಷ್ಟು ಜನಗಳ ಕಸ್ಟಡಿಯಲ್ಲಿ ಆ ವ್ಯಕ್ತಿ ಇದ್ದವಾಗ ಇದನ್ನು ದಾಟಿ ಬಂದು ಆ ವ್ಯಕ್ತಿಗೆ ಅನಾಹುತ ಆದಾಗ ಆ ವ್ಯಕ್ತಿ ಒಂದು ಚಿಂತನೆಗೆ ಒಳಗಾಗೋದು ನಿಜ. ಆತ ಬಾಯಿಗೆ ಬಂದಾಗೆ ಹೇಳೋದು ನಿಜ. ನನಗೆಲ್ಲೋ ನನ್ನ ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ, ಈ ರೀತಿ ಮಾಡಿದ್ದಾರೆ ಅಂತ. ನೀವು ಸಾಚವಾಗಿರೋರೇ ಆಗಿದ್ದಿದ್ರೆ ಮೊಟ್ಟೆ ಕಲ್ಲು ತೂರಾಟ ಏನಕ್ಕೆ ಬೇಕಿತ್ತು? ಅವರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ 2 ನ್ಯಾಯಾಲಯಗಳಿದ್ದಾವೆ. ಅವ್ರ ಆರೋಪಿನ ಅಪರಾಧಿನ ಅದು ತೀರ್ಮಾನ ಮಾಡುತ್ತೆ. ಹೋಳಿ ಹಬ್ಬ ಆಚರಿಸೋರು ಇವರು. ಮೊಟ್ಟೆ ಅಂದ್ರೆ ಹೋಳಿ ಹಬ್ಬ ಆಗಿ ಆಚರಿಸಕ್ಕೆ ಇದನ್ನ ಹಬ್ಬ ಆಚರಿಸ್ತಾ ಇದ್ದೀರಾ? ಒಬ್ಬ ಆರೋಪಿನ ನೀವು ಕರ್ಕೊಂಡು ಬರ್ತಾ ಇರೋದು. ನೀವು ಕರ್ಕೊಂಡು ಬರ್ಬೇಕಾದ್ರೆ ಬಿಡಬೇಕು. ಆ ವ್ಯಕ್ತಿ ಏನ್ ಹೇಳ್ತಾರೋ ಕಸ್ಟಡಿಯಲ್ಲಿ ಹೇಳಿ, ನಾನು ನಿಜಾನ ಮಾಡಿದಿನ ತಪ್ಪೇ ಮಾಡಿದಿನ